ಆದರ್ಶಗೊಂಡ ಸರ್ ವಿಶ್ವೇಶ್ವರಯ್ಯನವರ ಜನ್ಮದಿನ. ಅದು ಆಕಸ್ಮಿಕವಾಗಿ ನನ್ನನ್ನು ಅತಿಥಿಯಾಗಿ ಕರೆದಿರೋದು ಸರ್ ವಿಶ್ವೇಶ್ವರಯ್ಯನವರ ಆಚರಣೆಯ ಸಂದರ್ಭದಲ್ಲಿ ಅವರನ್ನು ಸ್ಮರಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ. ಈರುವರು ಮಹನೀಯರು. ಒಬ್ಬರಂತೂ ರಾಷ್ಟ್ರಾಧ್ಯಕ್ಷರಾಗಿ ತತ್ವಶಾಸ್ತ್ರದಲ್ಲಿ ಇಡೀ ವಿಶ್ವದಲ್ಲಿ ಹೆಸರನ್ನು ಗಳಿಸಿದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ಮೈಸೂರಿನ ಮಹಾರಾಜಾಸ್ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದವರು. ಅವರನ್ನ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಮೆಚ್ಚಿಕೊಂಡಿದ್ರು ಅಂತಂದರೆ, ಈ ಮೈಸೂರನ್ನು ಬಿಟ್ಟು ಅವರು ಹೊರಡಬೇಕಾದರೆ ರೈಲ್ವೆ ಸ್ಟೇಷನ್ಗೆ ಆಗಿನ ವಿದ್ಯಾರ್ಥಿಗಳೆಲ್ಲ, ಕುದುರೆ ಇಲ್ಲ, ಟಾಂಗದ ವಿದ್ಯಾರ್ಥಿಗಳೇ ಅವರನ್ನು ಆ ಟಾಂಗದಲ್ಲಿ ಎಳೆದುಕೊಂಡು ಹೋಗಿ ಆ ಸ್ಟೇಷನ್ಗೆ ಬಿಟ್ಟಿದ್ದಂದರೆ ಗುರು ಮತ್ತು ಶಿಷ್ಯರಲ್ಲಿ ಎಂತಹ ಆ ಪ್ರೀತಿ, ಎಂತಹ ವಿಶ್ವಾಸ ಅದು ಇರುತ್ತೆ. ನಾವೆಲ್ಲರೂ ಈಗ ಗುರುಗಳಾಗಿದ್ದಿರುತ್ತಲೇ ಪೀಠಿಕಾದಲ್ಲಿ ಹೇಳೋದು. ಅದರಿಂದ ಆಮೇಲೆ ಇವರು ಅನೇಕ ಶಿಷ್ಯರಲ್ಲಿ ಎಲ್ಲ ಶಿಷ್ಯ ಸಮೂಹ ಅಂತ ಅದು ಆಕಸ್ಮಿಕ ಅವರು ಕೂಡ ನಮ್ಮ ಗಮಕ ವಲಯದಲ್ಲಿ ಬಂದಂಥವರು. ಹೊಸಹಳ್ಳಿ, ಮತ್ತೂರು, ಹೊಸಹಳ್ಳಿ ಗಮಕ ಗ್ರಾಮ ಅಂತಲೇ, ಮತ್ತೂರು ಸಂಸ್ಕೃತ ಗ್ರಾಮ ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ. ಇನ್ನು ಸರ್ ವಿಶ್ವೇಶ್ವರಯ್ಯನವರು ಶತಾಯುವಾಗಿ ಅವರು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಲ್ಲಿ ಎತ್ತಿದ ವ್ಯಕ್ತಿ. ಅವರಾಗ ಮೈಸೂರಿನ ದಿವಾನ್ರು ಕೂಡ ಆಗಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂದರ್ಭದಲ್ಲಿ. ಅವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕತೆಯನ್ನು ಪರಿಪಾಲಿಸ್ತಿದ್ರು ಅಂದರೆ, ಆಗೆಲ್ಲ ಅವರ ಗೆಸ್ಟ್ ಹೌಸಲ್ಲಿ ಏನಾದರೂ ಕ್ಯಾಂಡಲ್ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಮೇಣದ ಬತ್ತಿ ಮತ್ತು ಪೇಪರ್ಗಳು. ಆಫೀಸ್ ಕೆಲಸಕ್ಕೆ ಬೇರೆ ಕ್ಯಾಂಡಲ್, ತಮ್ಮ ಸ್ವಂತ ಕೆಲಸ ಆದರೆ ತಮ್ಮದೇ ಒಂದು ಕ್ಯಾಂಡಲ್. ಇಷ್ಟು ಸೂಕ್ಷ್ಮವಾಗಿ ಅವರು ಅನುಸರಿಸ್ತಿದ್ರು ಅಂದರೆ ಅದು ಇವತ್ತು ನಮ್ಮೆಲ್ಲ ರಾಜಕಾರಣಿಗಳಿಗೆ ಆದರ್ಶ ಆಗಿದೆ. ರಾಧಾಕೃಷ್ಣನ್ ಅವರು ನಮ್ಮ ಇಂಜಿನಿಯರ್ ಸಂಸ್ಥೆಗಳು ಸ್ಮರಿಸ್ಕೊಳ್ತಾರೆ, ಸರ್ಕಾರದವರಿಗೆ ಸ್ಮರಿಸಲ್ಲ. ಅಂತಹ ಸರ್ ವಿಶ್ವೇಶ್ವರಯ್ಯನವರ ದಿನಾಚರಣೆಯ ದಿವಸ ನನ್ನನ್ನು ಇಲ್ಲಿ ಅದು ತಿಳಿಯದೆಯೋ ಆಹ್ವಾನಿಸಿರೋದು ಒಂದು ವಿಶೇಷ. ನನಗೆ ಬಹಳ ಆದರ್ಶ ವ್ಯಕ್ತಿ. ಯಾಕೆಂದರೆ ನನ್ನ ಜೀವನದಲ್ಲೂ ಕೂಡ, ವೃತ್ತಿ ಜೀವನದಲ್ಲಿ ನಾನು ಅವರನ್ನು ಆದರ್ಶವಾಗಿಟ್ಟುಕೊಂಡೆ. 30 ವರ್ಷ ನಾನು ಸೇವೆ. ಆ ಒಂದು ಯಾವ ಒಂದು ಪ್ರಾಮಾಣಿಕತೆ, ನಿಷ್ಠೆ, ಆದರ್ಶ ಅವುಗಳೇ ನಮ್ಮನ್ನು ಇವತ್ತು ಈ ವಯಸ್ಸಿನಲ್ಲೂ ನಿಮ್ಮ ಮುಂದೆ ನಿಲ್ಲೋ ಹಾಗೆ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಆ ವಿದ್ಯೆ ಅನ್ನೋದು ಪ್ರಸಾರ ಮಾಡೋದಕ್ಕೆ ಅವಕಾಶ ಆಗಿದೆ. ತುಂಬ ಸಂಭ್ರಮವಾಗಿ ಇಷ್ಟೊಂದು ಜನ ಗೆಳತಿಯರು ಒಟ್ಟಿಗೆ ಇರೋದು ಬಹಳ ಸಂಖ್ಯೆ ಅಲ್ಲ, ಒಟ್ಟಾಗಿರೋದು ಬಹಳ ಸಾಮಾನ್ಯವಾಗಿ ಹೇಳೋದಿಲ್ಲ. ಆದರೆ ಬಹಳ ಕಷ್ಟ ಅಂತಾರೆ. ಈಗ ಹೆಸರಲ್ಲೂ ಉಂಟು ಅದೇನು, ಅದರಲ್ಲೂ ಈಗಿನ ರಾಜಕೀಯಗಳಲ್ಲಿ ಇದರಲ್ಲಿ. ಆದರೆ ಇದೊಂದು ಮುಂದುವರಿದ ಒಂದು 10 ವರ್ಷದ ಸಂಭ್ರಮ, ಇನ್ನೊಂದು 25 ವರ್ಷದ ಸಂಭ್ರಮ. ಇದು ಬಹಳ ಒಳ್ಳೆಯ ಅವಕಾಶ. ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಈಗ ನಮ್ಮನ್ನು ಈ ದಿನ ಗುರುತಿಸಿ ಇಲ್ಲಿ ಕರ್ಕೊಂಡ್ಬಂದಿರೋದು ಅಂದರೆ, ಎರಡೂ ಸಂಸ್ಥೆಗಳು ಅವರ ಏನು ಧ್ಯೇಯ ಇದೆ, ಅವರ ಗುರಿ ಏನಿದೆ, ಅದು ನಿರಂತರವಾಗಿ ನಡೆದು ಈಗ ಮುಂದೆ ಇವ್ರದೊಂದು 25, ಅವ್ರದ್ದೊಂದು 50 ಜೊತೆಗೆ ನಾವೇನಾದರೂ ನಾವು ಪುನಃ ಬರೋ ಅವಕಾಶ ನಮಗೂ ಆಗಲಿ ಅಂತ ಹೇಳಿ ಈ ಒಂದು ಸಭೆ ನಮ್ಮನ್ನು ಆಹ್ವಾನಿಸಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ತಮ್ಮೆಲ್ಲರಿಗೂ ಮನುಷ್ಯನಿಗೆ ವೃತ್ತಿಗೂ ಇರುತ್ತೆ, ಪ್ರವೃತ್ತಿ ಇರುತ್ತೆ. ವೃತ್ತಿಗೆ ರಿಟೈರ್ಮೆಂಟ್ ಇದೆ, ಪ್ರವೃತ್ತಿಗೆ ರಿಟೈರ್ಮೆಂಟ್ ಇಲ್ಲ. ನೋಡಿ, ಆ ಪ್ರವೃತ್ತಿ ಅವರಿಬ್ಬರನ್ನು ಒಂದು ಮಾಡಿದೆ. ಆ ಎರಡೂ ಬಲೆಗಳು ವಿಶ್ವವಿಖ್ಯಾತಿ ಆಗುವಂತೆ ಮಾಡುವುದು ಸರಸ್ವತಿಯ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಸರ್ ವೃತ್ತಿ ಬಿಟ್ಟಿದ್ದಾರೆ, ಆಗ್ಲೇ ಅಭಿಯಂತರಾಗಿ ಅವ್ರು ಯಾವಾಗಲೂ ರಿಟೈರ್ಡ್ ಆಗಿದ್ದಾರೆ. ಆದ್ರೆ ಅವರ ಕಲೆಯ ಪರಿಚಯ, ಅವರ ಕಂಠ ಈಗ ನಮ್ಗೆ ಆಯ್ತು. ಆದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ವೃತ್ತಿ ಜೊತೆ ಪ್ರವೃತ್ತಿ ಇರಬೇಕು. ವೃತ್ತಿ ಬೇಸರ ಆದ್ರೆ ಬಿಟ್ಬಿಡುತ್ತೆ, ಆದ್ರೆ ಬೇಸರ ಆದಾಗ
ನಡೆಯುತ್ತೆ. ಅದಕ್ಕೆ ನೀವು ನಾವೆಲ್ಲ ಇಲ್ಲಿ ಸೇರಿರೋದೇ ಮುಖ್ಯವಾದಂತಹ ಕಾರಣ. ಎಂತಹ ಅಪರೂಪದ ಅದ್ಭುತವಾದಂತಹ ಮಾತುಗಳನ್ನ ಸರ್ ಹೇಳಿದ್ರು. ತಾಯಿಯೇ ಗುರಿಯಂತೆ ತಂದೆಯಿಂದ ಅವರು ಗಮಕವನ್ನ ಕಲಿತು ಇವತ್ತು ಆ ಕಲೆಯಿಂದ ವಿಶ್ವವಿಖ್ಯಾತ ಮಾಡುವಂತಹ ನೂರಾರು ಜನ ಶಿಷ್ಯರನ್ನ ತಯಾರಿ ಮಾಡಿದ್ದಾರೆ. ಆ ಕಲೆಯಿಂದ ಸ್ವಲ್ಪ ಅಳಿಸಿ ಹೋಗ್ತಾ ಇದೆ, ಮತ್ತೆ ಆ ಕಲೆಯನ್ನ ಪುನರುಜ್ಜೀವನಗೊಳಿಸುವುದು ಅಗತ್ಯ. ಅದಕ್ಕೆ ರಾಗದ ಛಾಯೆ ತುಂಬಾ ಚೆನ್ನಾಗಿ ತಿಳಿದಿರ್ಬೇಕು. ಸಂಗೀತ ಹಾಡೋದು ಸುಲಭವಾಗಿ ಗಮಕವನ್ನ ಹಾಡಕ್ಕಾಗಲ್ಲ. ಆಮೇಲೆ ಅನ್ನಪೂರ್ಣ ಇವತ್ತು ಬಂದಿದ್ರೆ ಬಹುಶಃ ಇವತ್ತು ಹಾಡಿ ನಮ್ಮೆಲ್ಲರನ್ನ ರಂಜಿಸಿ ಸರ್ಗೂ ಸಹ ಸಂತೋಷವನ್ನ ಕೊಡ್ತಾರೆ. ಅವರು ಕನಕಲಕ್ಷ್ಮಿ ಅವರ ಇವರು. ಹಾಗಾಗಿ ಇವತ್ತು ಅನ್ನಪೂರ್ಣ ಅವ್ರನ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಸರ್ ನಿಮ್ಮ ಕಲೆ ಹೀಗೆ ನೂರಾರು ಜನಕ್ಕೆ ಸದಾ ಕಾಲ ಪ್ರವಹಿಸ್ತಾರೆ ಅಂತ ಭಾವಿಸ್ತೇನೆ. ಮೇಡಮ್, ನಿಮ್ಮ ಕಲೆಯನ್ನ ಕುರಿತು ನಮಗೆ ಪರಿಚಯ ಮಾಡ್ಕೊಳ್ಬೇಕಿದ್ದಾರೆ. ಶ್ರೀ ಗುರುತಿಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವ ಶಿಕ್ಷೆಯಿಂದ ಒಳ್ಳೆಯ ಕೆಳಗೆ ಶ್ರೀಮತಿ ವಾಣಿ ಸುಬ್ಬಯ್ಯ ತುಂಬ ಅಭಿಮಾನವಿದೆ ನನ್ನ ಮೇಲೆ. ಅದೇನೋ ಗೊತ್ತಿಲ್ಲ, ನಮಗೆ ರಿವೈಂಡ್ ಇಲ್ಲ. ವಿ ಕೆನಾಟ್ ಗೋ ಬ್ಯಾಕ್, ಆಲ್ವೇಸ್ ಫಾರ್ವರ್ಡ್, ಮುಂದೆ ಹೋಗಲೇಬೇಕು. ಹಾಗಿರುವಾಗ ಈ ನಮ್ಮ ಸಿಕ್ಕಿರುವಂತಹ ಇದೊಂದು ಸದವಕಾಶ, ಈ ಕಾಲನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಹೇಗೋ 12 ಗಂಟೆ ಅಂದರೆ ಅಷ್ಟೊತ್ತಿಗೆ ಮನೆಯಲ್ಲಿ ಎಲ್ಲ ಕೆಲಸಗಳು ಸುಮಾರಾಗಿ ಆಗಿರುವಂತಹ ಸಮಯ. ಅಡುಗೆ ತಿಂಡಿ ಯಾರು ಬರ್ತಾರೋ ಹೋಗ್ತಾರೋ ಓಕೆ, ಅವೆಲ್ಲ ನಮ್ಮ ಜವಾಬ್ದಾರಿ. ಅದಕ್ಕೆಲ್ಲ ಬೈಕೊಳ್ಳೋದು ಅವೆಲ್ಲ ಏನೂ ಇಲ್ಲ, ಮಾಡೋದಿಲ್ಲ, ಮಾಡೋಣ. ಸಹನಶೀಲಿ ಅಂತ ಹೆಂಗಸರನ್ನ ಕಲಿತಾರೆ ತಾನೆ, ನಾವು ಸಹನೆಯಿಂದ ಮಾಡಬೇಕಾಗುತ್ತೆ. ಹೋಗಿ ಗುರು ಪರಂಪರೆತೆ ಇರಬೇಕು, ಶಿಷ್ಯತೆ ಇರಬೇಕು ಅಂತ ಹೇಳಿದ್ರೆ ನಮ್ಗೆ ಈಗ ಒಂದು ಸಂದರ್ಭ ಜ್ಞಾಪಕ ಬರುತ್ತೆ. ರಾಮಕೃಷ್ಣ ಪರಮಹಂಸರನ್ನ ವಿವೇಕಾನಂದ ಕೇಳಿದ್ರು, ನೀವು ದೇವರನ್ನ ನೋಡಿದ್ದೀರಾ, ನಾನು ತೋರಿಸ್ತೀರಾ ಅಂತ. ಆವಾಗ ಅವರು ತಲೆ ಮೇಲೆ ಕೈಯಿಟ್ಟು ತೋರಿಸಿದ್ರು. ಈಗ ಅಂತಹ ಗುರು ಪರಂಪರೆ ಇಲ್ಲದೆ ಹೋದ್ರುವೆ ನಮ್ಮ ಗುರಿಯನ್ನ ತಲುಪೋದಕ್ಕೆ ಯಾವ ಕೊರತೆನೂ ಇಲ್ಲದೆ ಮಾರ್ಗದರ್ಶನ ಮಾಡುವಂತಹ ಗುರುಗಳಿದ್ದಾರೆ. ಮತ್ತೆ ನಮ್ಮೆಲ್ಲರನ್ನ ಕಲ್ಯಾಣ ದೃಷ್ಟಿ ಅಭಿಯಾನಕ್ಕೆ ಕರ್ಕೊಂಡು ಹೋಗಿದ್ರು. 1500 ಜನಗಳಲ್ಲಿ ಸೇರಿದ್ರು. ಅಂತಹ ಅಭಿಯಾನಕ್ಕೆ ನಮ್ಮನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದಷ್ಟು ಸುಲಭ ಅಲ್ಲ. ನಿಜವಾಗಿ ಇಷ್ಟು ಸಹಕಾರ ಕೊಟ್ಟು ನಮ್ಗೆ ಕಲಿಸ್ತಾ ಇರೋದಕ್ಕೆ ನಾವು ಅವರಿಗೆ ಆಭಾರಿ, ಚಿರಋಣಿ ಅಂತ ನಾನು ಹೇಳ್ತೀನಿ. ಮೇಡಮ್, ನಮ್ಮನ್ನು ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ ನಮ್ಮ ಗುರುಗಳು. ಅವ್ರು ಕೇಳೋದು ಬಂದ್ರೆ ಎಲ್ಲರೂ ಕ್ಲಾಸಿಗೆ ಬನ್ನಿ, ಎಲ್ಲರೂ ಕ್ಲಾಸಿಗೆ ಬನ್ನಿ, 1 ಅವರ್ ನಿಮಗೋಸ್ಕರ ಪ್ರಿಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಅಂತಹ ಗುರುಗಳು ನಮಗೆ ದೊರೆತಿರುವುದು ಯಾವುದೋ ಜನ್ಮದ ಸುಕೃತ. ಮೇಡಮ್ ಹೇಳ್ದಂಗೆ ನಾವು ಆ ಟೈಮಲ್ಲಿ ನಿದ್ದೆ ಮಾಡ್ಬೋದು, ಸಿನಿಮಾಗೆ ಹೋಗ್ಬೋದು, ಹಟ್ಟೆ ಹೊಡಿಬೋದು, ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾಕ್ಕೆ ನಾವು ಎಂಗೇಜ್ ಆಗಿರ್ಬೋದು. ಆದ್ರೆ ಸಿಗುವ ಸಂತೃಪ್ತಿ ಇವಾಗ ಸಿಗ್ತಾ ಇದೆಯಲ್ಲ, ಅದು ನಮ್ಗೆ ಅದರಿಂದ ಖಂಡಿತ ಸಿಗಲ್ಲ. ಆ ಸಂತೃಪ್ತಿಗೆ ಕಾರಣರಾಗಿರುವಂತ ಮೇಡಮು, ನಾನು ಮೇಡಮ್ ಪರವಾಗಿ ಈ ಶಿಕ್ಷಕರ ದಿನಾಚರಣೆ ಬರುವಾಗ ನೀವೆಲ್ಲರಲ್ಲೂ ಒಂದು ಬೇಡ್ಕೊಳ್ಳೋದೇನಪ್ಪ ಅಂದ್ರೆ, ದಯವಿಟ್ಟು ಎಲ್ಲರೂ ಕ್ಲಾಸಿಗೆ ಬನ್ನಿ. ಅದು ನಾವು ಅವರಿಗೆ ಕೊಡುವಂತಹ ಒಂದು ದೊಡ್ಡ ಗುರುದಕ್ಷಿಣೆ ಅಂತ ಭಾವಿಸ್ತೇನೆ. ಮೇಡಮ್, ನಿಮ್ಮ ಮಾತುಗಳು ಸದಾ ಸ್ಫೂರ್ತಿದಾಯಕವಾಗಿರಲಿ, ನೀವಂತೆ ನಾವು ಸದಾ ನಡ್ಕೊಳ್ತೀವಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ನಮ್ಮ ಇನ್ನೊಬ್ರು ಪ್ರಶಸ್ತಿ ಪುರಸ್ಕೃತರಾದಂತಹ ಕೃಪಾ ಮಂಜುನಾಥ್ ರವರು ಸದ್ವಿದ್ಯಾ ಶಾಲೆಯ ಉಪನ್ಯಾಸಕರು. ಅವರ ಕರ್ತವ್ಯವನ್ನು ಮುಗಿಸಿ ಬಂದಿದ್ದಾರೆ. ಲೇಟಾಗಿ ಬಂದಿದ್ದಾರೆ ಅಂತ ನಾನು ಹೇಳಲ್ಲ. ಅವರು ಶಾಲೆಯಲ್ಲಿ ಉಪನ್ಯಾಸಕರಾದ್ರಿಂದ ಅವರ ತರಗತಿಯನ್ನು ಮುಗಿಸಿ ಅವರ ಕರ್ತವ್ಯಕ್ಕೆ ಹಾಜರಾಗಿ ಆನಂತರ ನಮ್ಮ ಕರ್ತವ್ಯಕ್ಕೆ ಬಂದಿದ್ದಾರೆ. ಇದು ಕರ್ತವ್ಯ ನಿಷ್ಠೆ, ಶಿಕ್ಷಕರ ಕರ್ತವ್ಯ ನಿಷ್ಠೆ. ಈ ಸಂದರ್ಭದಲ್ಲಿ ನಾವು ವಿಶ್ವೇಶ್ವರವರ ಒಂದು ಉದಾಹರಣೆಯನ್ನು ಹೇಳಕ್ ಇಷ್ಟಪಡ್ತೀನಿ. ಒಂದ್ಸತಿ ವಿಶ್ವೇಶ್ವರವರ ಮುದ್ದೇನಹಳ್ಳಿ ಶಾಲೆಗೆ ಹೋಗಿದ್ರು. ಪುಟ್ಟ ಮಕ್ಕಳು, ದೊಡ್ಡ ಮಕ್ಕಳೇನಲ್ಲ, ಅವರು ತುಂಬಾ ಚಿಕ್ಕ ಮಕ್ಕಳು, ಪ್ರೈಮರಿ ಸ್ಕೂಲ್ ಮಕ್ಕಳು. ವಿಶ್ವೇಶ್ವರ ಬಂದಿದ್ದಾರಲ್ಲ ಅಂತ ಸಂತೋಷಕ್ಕೆ ಅವ್ರನ್ನ ಶಾಲೆಗೆ ಕರೆದ್ರು, ಮಾತಾಡಿ ಅಂತ ಹೇಳಿದ್ರು. ಮಾತಾಡಿದ್ರು ವಿಶ್ವೇಶ್ವರವ್ರು. ಅವ್ರಿಗೇನು ವಿಷಯಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಕೊರತೆ ಇರಲಿಲ್ಲ. ಆದ್ರೆ ವಿಶ್ವೇಶ್ವರವ್ರಿಗೆ ಸಮಾಧಾನನೇ ಆಗ್ಲಿಲ್ಲ. ಅಯ್ಯೋ, ನಾನು ಯಾವ ಪೂರ್ವ ಸಿದ್ಧತೆ ಇರಲಿ ಇವತ್ತು ಮಾತಾಡ್ಬಿಟ್ನಲ್ಲ ಅಂತ ತುಂಬಾ ಬೇಸರ ಮಾಡ್ಕೊಂಡ್ಬಿಟ್ರು ಅವರು. ಅವರ ಮುಖ್ಯ ಶಿಕ್ಷಕರನ್ನ ಕರೆದು ಹೇಳಿದ್ರು, ಇವತ್ತು ಸಮಾಧಾನ ಆಗ್ಲಿಲ್ಲ, ನಾನು ಇನ್ನೊಂದು ದಿವಸ ಶಾಲೆಗೆ ಬರ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್, ಬರ್ಲಿ ಅನ್ನೋದು. ಅವತ್ತು ಮಕ್ಕಳಿಗೋಸ್ಕರ ಪೂರ್ವ ಸಿದ್ಧತೆಯ ಭಾಷಣದೊಂದಿಗೆ ಸಿಹಿಯನ್ನು ತಂದು ಮಕ್ಕಳಿಗೆ ಕೊಟ್ಟು ಭಾಷಣ ಮಾಡಿಕೊಂಡು, ಆ ಮಕ್ಕಳಿಗೆ ಅದ್ರ ವ್ಯತ್ಯಾಸ ಏನ್ ಗೊತ್ತಿಲ್ಲ. ಕೊಟ್ಟಂತ ಸಿಹಿಯನ್ನ ಚಪ್ಪರಿಸ್ತಾ, ನೀವು ವಿಶ್ವೇಶ್ವರ ವೇಷಭೂಷಣ ನೋಡಿದ್ದೀರಲ್ಲ, ಅವರು ಭಾರತೀಯರಾದ್ರೂ ಸಹ ಅವರಿಗೆ ಆ ವೇಷಭೂಷಣದಲ್ಲಿ ತುಂಬಾ ಅಭಿಮಾನ ಇತ್ತು. ಹೇಳ್ತಿದ್ರು, ಮನೆ ಟೋಪಿ ಯಾಕೆ ಸರ್ ನೀವು ಟೋಪಿ ಶರಾಯಿ ಹಾಕಿ ಅಂದಾಗ ಇದು ಅನುಕೂಲವಾಗಿರುತ್ತೆ, ಅದು ನನ್ನ ಕಿರೀಟ ಅಂತ ಹೇಳಿ
ಆ ಒಂದು ಜೀವಂತ ವ್ಯಕ್ತಿಯನ್ನ ಮಕ್ಕಳು ನೋಡ್ತಿದ್ರೆ ಹೊರತು ಭಾಷಣದ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಆದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರು ಪೂರ್ವ ಸಿದ್ಧತೆ ಇಲ್ಲದೆ ಹೋಗಬಾರ್ದು ಅನ್ನೋಂಥ ಒಂದು ದೊಡ್ಡ ಆದರ್ಶವನ್ನು ಇಟ್ಕೊಂಡಿದ್ರು. ಆಮೇಲೆ ಅವರ ತಾಯಿಗಳು ಮೊದಲು ಕೆಲ್ಸಕ್ಕೆ ಸೇರುವಾಗ ಭಾಷೆ ಕೊಟ್ಟಿದ್ರು, ಯಾರನ್ನೂ ನೀನು ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ರೆಕಮೆಂಡ್ ಮಾಡಬಾರ್ದು, ಹಾಗಿದ್ರೆ ನಾನು ಈ ಕೆಲಸವನ್ನು ಒಪ್ಕೋತೀನಿ ಅಂತ ಹೇಳಿದ್ರು. ಈ ನಿಷ್ಠೆ ಎಲ್ಲಿದೆ? ಎಲ್ಲಿದೆ? ಎಲ್ಲೂ ಇಲ್ಲ. ಇಂತಹ ನಿಷ್ಠಾವಂತರ ದಿನಾಚರಣೆಯ ಪ್ರತೀಕವಾಗಿ ನಾವು ಇವತ್ತು ಈ ವ್ಯಕ್ತಿಗಳನ್ನು ಹೇಳಿದ್ರು. ನಾನು ಅದೇ ರೀತಿ ಬದುಕಿದ್ದೀನಿ ಅಂತ, ಅದೇ ರೀತಿ ಬದುಕಿದ್ರಿಂದಲೇ ಆ ವರ್ಚಸ್ಸು, ಆ ತೇಜಸ್ಸು, ಆ ಪ್ರಸಿದ್ಧಿ, ಆ ಕೀರ್ತಿ ಇಲ್ಲ ಬಂದ್ರೆ ಕಣ್ಣ ಮನಸ್ಸು ಉಳ್ಳುಳ್ಳಿ ಅಂತ ಒಳಗೇ ಕೊಡ್ತಾ ಇರುತ್ತೆ. ನಾವೆಲ್ಲೋ ತಪ್ಪು ಮಾಡಿದೀವಿ ಅಂತ ಗೆಳತಿಯರೇ, ನಾವು ನಮ್ಮ ಮಕ್ಕಳಲ್ಲಿ ಈ ಆದರ್ಶವನ್ನು ಬಿತ್ತೋಣ ಅಂತ ಮುಂದಿನ ಕಾರ್ಯಕ್ರಮ KR ನಗರದವರು ಗಮಕ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಮಾಡಿದ್ದಾರೆ. ಅದರಿಂದ ನನಗೆ ತುಂಬಾ ಸಂತೋಷ. ಈಗ ಡಾಕ್ಟರೇಟ್ ಬಂತು, ಅದಕ್ಕೋಸ್ಕರ ನಾನು 10 ವರ್ಷದಿಂದ ಕಾಯ್ತಿದ್ದೇನೋ ಈ ದಶಮಾನೋತ್ಸವ ಮತ್ತೆ ಗೆಳತಿ ತಾಯಿ ರಾಜೇಶ್ವರಿ ಸನ್ನಿಧಿ ಕರೆಯೋ ಸೌಭಾಗ್ಯ ಇವತ್ತು ನಂದಾಗಿದೆ ಅಂತ ಹೇಳ್ತಾ ನೀವು ಪ್ರೀತಿ ಸ್ವಾಗತವನ್ನ ಬಯಸಿದ್ದೀರಾ. ಈಗ ಅವರಿಂದ ಮಾತು ಕೇಳೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ದುರ್ಗೆಯ ಪ್ರತಿರೂಪವಾದಂತಹ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಗುರುಗಳ ಸಮ್ಮುಖದಲ್ಲಿ ನಾವಿದ್ದೇವೆ, ತಾಯಂದಿರ ಸಮ್ಮುಖದಲ್ಲಿ ನಾವಿದ್ದೇವೆ. ಇದಕ್ಕಿಂತ ಸಂತೋಷ ಮತ್ತೇನಿದೆ? ಇದೇ ನಿಜವಾದ ಸಂತಸದ ಸಾರ್ಥಕದ ಸಮಯ ಅಂತ ಭಾವಿಸ್ತೇನೆ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ಮತ್ತು ಇಲ್ಲಿರುವಂತಹ ಹಿರಿಯ ಸಾಧಕರು ಮತ್ತು ನಾವೆಲ್ಲ ಈಗ ತಾನೇ ಒಂದು ಹೆಜ್ಜೆಯನ್ನು ಇಟ್ಟು ಮುಂದೆ ಬರ್ತಾ ಇರುವಂತಹ ಯುವಕರು ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು, ಜೊತೆಗೆ ತಾಯಂದಿರು, ನಿಮ್ಮನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿತ್ತು ಅನ್ನೋದನ್ನ ಮೊದಲು ಹೇಳ್ಬಿಡ್ತೀನಿ. ಯಾಕಂದ್ರೆ ಸಂತೋಷವನ್ನು ಮೊದಲು ಹೇಳಬೇಕು, ಆಮೇಲೆ ವಿಚಾರಗಳು ಇತ್ಯಾದಿಗಳು. ಬಂದ ತಕ್ಷಣ ನನಗೆ ಹೊರಗೆ ತಮ್ಮೆಲ್ಲರ ಪಾದರಕ್ಷೆಗಳನ್ನ ನೋಡಿ ಬಹಳ ಸಂತೋಷ ಆಗುತ್ತೆ. ನಮ್ಮ ಸಂಸ್ಕಾರ ಉಳಿಯೋದು ಯಾರಿಂದ ಅಂದ್ರೆ ನಮ್ಮ ತಾಯಂದಿರಿಂದ ಅಥವಾ ವನಿತೆಯರಿಂದ ಅನ್ನೋದನ್ನ ಮೂಡಿಬಿದಿರೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರು ಆ ಸಂದರ್ಭದಲ್ಲಿ ವಿಶೇಷವಾದ ಒಂದು ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ವೇದಿಕೆ ಮೇಲೆ ಪೂರ್ಣ ಕುಂಭ ಸ್ವಾಗತವನ್ನು ಮಾಡುವಾಗ ಅನೇಕ ಪುರುಷರು, ಯಾಕಂದ್ರೆ ನಮ್ಮ ನಾಡು ಸ್ವಲ್ಪ ತೆಗೆದುಕೊಂಡು ಸತ್ಯ ಅದು, ಹಾಗಾಗಿ ಹೇಳ್ತಾ ಇದ್ದೇನೆ, ಕೆಲವು ಪುರುಷರು ಪಾದರಕ್ಷೆಯನ್ನು ಹಾಕಿಕೊಂಡೇ ವೇದಿಕೆಗೆ ಬಂದ್ಬಿಟ್ಟಿದ್ರು. ಆದ್ರೆ ಎಲ್ಲ ತಾಯಂದಿರು ಕೂಡ ಪಾದರಕ್ಷೆಯನ್ನು ಬಿಟ್ಟೇ ಮೇಲೆ ಬಂದಿದ್ರು. ಯಾಕಂದ್ರೆ ಕೆಲವು ಕಾಸ್ಟ್ಯೂಮ್ ಹೊಂದತ್ತೆ ಅಂತ ಕೆಲವು ಪುರುಷರು ಹಾಕೊಂಡಿದ್ರು. ಆದ್ರೆ ತಾಯಂದ್ರು ಬಿಟ್ಟಿದ್ದನ್ನ ವೀರೇಂದ್ರ ಹೆಗ್ಗಡೆಯವರು ಗಮನಿಸಿದ್ರು, ಅದನ್ನ ವೇದಿಕೆಯಲ್ಲಿ ಸ್ಮರಿಸಿದ್ರು. ನಾನು ಆಗ ದೂರದಲ್ಲಿ ಕೂತ್ಕೊಂಡು ಹೆಗ್ಗಡೆಯವರ ಮಾತುಗಳನ್ನ ಆಗ ಆಲಿಸಿದ್ದೆ. ಇವತ್ತು ಬಂದ ತಕ್ಷಣವೇ ಒಬ್ರು ನನ್ನ ಮಾತನಾಡಲಿಕ್ಕೆ ಆಹ್ವಾನಿಸಲಿಕ್ಕೆ ಬಂದರೆ ಪಾದರಕ್ಷೆಯನ್ನು ಸಾಲಾಗಿ ಬಿಟ್ಟಿದ್ದು ನಿಜವಾಗಿಯೂ ನನ್ನ ನೋಡಿ ಸಂತೋಷವಾಯಿತು. ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಭ್ಯತೆ, ಇದು ಇವತ್ತಿನ ಸಮಾಜಕ್ಕೆ ಅತ್ಯಗತ್ಯವಾದ ನಾನು ಭಾವಿಸ್ತೇನೆ. ಬಂಧುಗಳೇ, ಮಾತಾಡೋ ತುಂಬಾ ವಿಷಯ ಇದೆ, ಆದ್ರೆ ಇದು ಮಾತಿನ ಸಮಯ. ಇದು ಪರಸ್ಪರದ ಮೊಳಗಿನ ಸಾಧಕರನ್ನು ಗುರುತಿಸುವ ಮತ್ತು ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಅವರ ನುಡಿಗಳನ್ನು ಕೇಳುವಂತಹ ಒಂದು ಸಾರ್ಥಕ ಕಾರ್ಯಕ್ರಮವಾಗಿ, ಗೌರವಿಸುವಂತಹ ಒಂದು ಕಾರ್ಯಕ್ರಮವಾಗಿ ತಾವು ಆಯೋಜಿಸಿದ್ದೇನೆ. ಈಗಾಗಲೇ ನನ್ನ ಪ್ರೀತಿಯ ಆತ್ಮೀಯ ಮಾರ್ಗದರ್ಶಕರು ಗುರುಗಳಾದಂತಹ ಗೃಹ ರಾಮಚಂದ್ರ ಸರ್ ಮಾತನಾಡಿದ ಮೇಲೆ ನಾನು ಮಾತನಾಡಬಾರದು ಅಂತ ತೀರ್ಮಾನ ಮಾಡಿದ್ದೆ. ಅದಾದ್ಮೇಲೆ ಇನ್ನು ತುಳಸಿ ಮೇಡಮ್, ಇವರಿಬ್ಬರ ಬಗ್ಗೆ ನಾನು ಮೊದಲು ಹೇಳ್ಬಿಡ್ತೇನೆ. ಕಾರಣ ಏನಪ್ಪ ಅಂದ್ರೆ, ಮೈಸೂರಿನ ಶಾರದೆಯ ದೇಗುಲದ ಸರಸ್ವತಿ ಪುತ್ರರು ಬಂತು. ಬೇರೆ ಮಾತಿಲ್ಲ. ಒಬ್ಬರು ಗಮಕದಲ್ಲಿ ಮುಂದೆ ನಿಂತಿರುವಂತವ್ರು, ಇನ್ನೊಂದು ನೃತ್ಯದಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಮಾಡಿತ್ತು. ಆ ಕಲಾ ಪರಂಪರೆಯಲ್ಲಿ ಕೃಷ್ಣಗಿರಿ ಕೃಷ್ಣರಾಯರ ಸುಪುತ್ರರಾಗಿ ರಾಮಚಂದ್ರ ಗುರುಗಳು ಗಮಕ ಕಲಾ ಕ್ಷೇತ್ರದಲ್ಲಿ ಜೊತೆಗೆ ಅಭಿಯಂತರರಾಗಿ ವಿಶೇಷವಾಗಿ ಮಾತನಾಡಿದ್ದೇವೆ. ನಾವು ಮತ್ತೆ ಪುನರಾವರ್ತನೆ ಆಗೋದು ಬೇಡ. ಇವತ್ತು ಸರ್ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯೂ ಆಗಿರೋದ್ರಿಂದ ನಾವು ಅಭಿಯಂತರ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇರೋದ್ರಿಂದ ಸೂಕ್ತವಾದ ವ್ಯಕ್ತಿಯನ್ನ ಇವತ್ತು ಆಯ್ಕೆ ಮಾಡಿಕೊಂಡು ಕಾಕತಾಳೀಯಲ್ಲ
ಇವತ್ತೇ ಮಾಡಬೇಕು ಅಂತ ಯಾರು ನಿರ್ಧರಿಸಿದ್ರು? ಅದು ಭಗವತಿ ಇಚ್ಛೆ ಅಂತ ನಾನು ಭಾವಿಸ್ತೇನೆ. ಆದ್ರೆ ಭಗವತಿ ಇಚ್ಛೆ ಹೇಗೆ ಕಾಲ ಕಾರಣಗಳು ಕೆಲವೊಮ್ಮೆ ಸಂದರ್ಭಗಳು ಹೇಗೆ ಒಳಗೂಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ. ಆ ಶಕ್ತಿ ಎಲ್ಲವನ್ನ ನಿರ್ವಹಿಸ್ತಾ ಸುಸಂಪನ್ನಗೊಳಿಸುತ್ತೆ. ಆ ಗಮಕ ಅಂತಂದ್ರೆ ಅನೇಕರು ಅಂದ್ರೆ ಕವಿ ಬರೆದ ಕಾವ್ಯವನ್ನ ಜನಮಾನಸಕ್ಕೆ ಅತ್ಯಂತ ರಮಣೀಯವಾಗಿ ತಿಳಿ ಹೇಳುವ ಒಂದು ಬಗೆ ಇದು ಗಮಕ ಕಲೆ ಅನ್ನುವಂಥದ್ದು. ತನ್ಮೂಲಕ ಒಂದು ಸಂಸ್ಕಾರವನ್ನ, ಒಂದು ಸಭ್ಯತೆಯನ್ನ, ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂಥದ್ದು. ಹಾಗಾಗಿ ನಾವು ಕಾವ್ಯಗಳನ್ನ ಓದೋದು ಒಂದು ಬಗೆ ಆದ್ರೆ ವಿದ್ವಜ್ಜನಗಳಿಂದ ವಾಚನ ಮತ್ತು ವ್ಯಾಖ್ಯಾನ ಕ್ರಮದಲ್ಲಿ ಕೇಳೋದ್ರ ಮೂಲಕ ಮತ್ತಷ್ಟು ಪರಿಣಾಮಕಾರಿಯಾಗಿ ಅದನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಗಮಕ ಕಲೆಯನ್ನ ಪ್ರಧಾನ ಉಸಿರಾಗಿಸಿಕೊಂಡು ನಾನು ಕೂಡ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದೇನೆ. ಗಮಕದ ಮೇಲೆ ನಾನು PhD ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಅದು ಎಲ್ಲರ ಆಶೀರ್ವಾದದೊಂದಿಗೆ ಇತ್ತೀಚೆಗೆ ಒಂದು 2 ತಿಂಗಳಾಯಿತು. ಅದು ನನಗೆ ನೋಟಿಫಿಕೇಶನ್ ಬಂದು ಕೊನೆಗದು ಅಪ್ರೂವಲ್ ಆಗಿ ಅತ್ಯುನ್ನತ ಶ್ರೇಣಿಯಲ್ಲೆಲ್ಲ ಆಯಿತು. ನಾನು ಯಾರನ್ನೂ ಕೂಡ ಅಲ್ಪರು ಅಂತ ಎಂದೂ ಭಾವಿಸುವುದು ಬೇಡ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಅದ್ವಿತೀಯರಾಗಿ ಕಾಣಿಸ್ತಾರೆ ಅಥವಾ ಗೋಚರವಾಗುತ್ತಾರೆ. ಅದು ಆ ದೈವಶಕ್ತಿಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲರನ್ನ ಗೌರವಿಸೋಣ, ಎಲ್ಲರನ್ನ ಪ್ರೀತಿಸೋಣ. ನನ್ನನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಮಾಡಿಸಿ ಕುಮಾರಸ್ವಾಮಿ ಮೇಡಮ್ ಅವರು ನಿಜವಾಗಿ ಕೂಡ ಅವ್ರ ಪ್ರೀತಿ ಎಂಥದ್ದು ಅಂದ್ರೆ ನನ್ನ ಊರಿನಲ್ಲಿ ಆಗ್ಲೇ ಹೇಳಿದೆ ನಾನು. ಅವರೇ ಮಾತ್ರ ಹೇಳಿದ್ರು. ಬಹುಶಃ ನನ್ನ ತಾಯಿಯವರ ಒಂದು ಸಂಪರ್ಕದಿಂದ ಪರಿಚಯವಾಗಿ ಶಂಕರ ಮಠದಲ್ಲಿ ಇತ್ಯಾದಿಗಳಲ್ಲಿ ಪರಿಚಯವಾಗಿತ್ತು. ಆಮೇಲೆ ಅವರ ಬರವಣಿಗೆಗಳ ಮೂಲಕ, ಆಮೇಲೆ ಅವ್ರ ಮಾತು ಅಷ್ಟೇನೆ, ಎಷ್ಟು ಮಾತಾಡಬೇಕು ನಮ್ಗೆ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಇನ್ನೂ ತೃಪ್ತಿಯಾಗಿ ಇನ್ನೇನಾದ್ರೂ ಹೇಳಬೇಕು ಅಂತ ಯಾವ ಭಾವನೆಗಳನ್ನ ಮಾತುಗಳಲ್ಲಿ ತಿಳಿಸುವಂತಹ ಮನೋಭಾವದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಶೈಕ್ಷಣಿಕವಾಗಿ ಮಕ್ಕಳ ದೃಷ್ಟಿಯಿಂದ ಕೆಲಸ ಮಾಡಿದಂಥವ್ರು. ಮಕ್ಕಳ ಬರವಣಿಗೆಗಳಲ್ಲಿ ಶಿಶುಗೀತೆಗಳನ್ನ ಬರೆದಿದ್ದಾರೆ. ಅವರ ಒಂದು ಗೀತ ಪಠ್ಯದಲ್ಲೂ ಕೂಡ ಇದೆ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ಒಟ್ಟಾರೆಯಾಗಿ ಬಹುಶಃ ನಮ್ಮಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಸಾಧಕರಿರ್ತಾರೆ. ಸಾಧನೆಗೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡಿಗರು ಯಾವತ್ತೂ ಕೊರತೆ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ರಾಜರಾಜೇಶ್ವರಿ ಗೆಳತಿ ಮಹಿಳಾ ಮಂಡಳಿಯ ಒಂದು ಕೆಲಸಗಳನ್ನು ನಾನು ಕೇಳಿದ್ದೆ. ಅಲ್ಲಲ್ಲಿ ಕೆಲವು ಫೇಸ್ಬುಕ್ ನಲ್ಲೂ ಕೂಡ ಕೆಲವು ನೋಡಿದ್ದೇನೆ. ಕೆಲವು ನನ್ನ ಆತ್ಮೀಯರು ತಾಯಿಗಳು ಕೆಲವರು ಅದನ್ನ ಹಾಕಿದಾಗ ನಾನು ಗಮನಿಸಿದ್ದೆ, ನೋಡಿದ್ದೆ. ಹಾಗಾಗಿ ಬಹುಶಃ ಸ್ಥಾನಿಕವಾಗಿ ಎಲ್ಲ ರೀತಿಯಿಂದ ಈ ತರ ಮಾಡುವಂತ ಕೆಲಸಗಳಿದೆಯಲ್ಲ, ಒಂದೊಂದಾಗಿ ನಮಗೆ ಯಾವ ಇಚ್ಛೆಗಳಿದೆಯೋ, ಯಾವ ಆಲೋಚನೆಗಳಿದೆಯೋ ಅದಕ್ಕೊಂದು ಮೂರ್ತ ಸ್ವರೂಪವನ್ನು ಕೊಟ್ಟು ಮಾಡೋದಿದೆಯಲ್ಲ, ನಿಜವಾಗಿಯೂ ಒಂದು ದೊಡ್ಡ ಕೆಲಸ. ಬಹುಶಃ ಅದು ಸಣ್ಣದಾಗಿ ಈ ರೀತಿಯಾಗಿ ಅದನ್ನು ನಡೆದು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಡೀಲಿ. ಇವತ್ತು ಮೈಸೂರಿನಲ್ಲಿ ರಾಜರಾಜೇಶ್ವರಿ ನಗರದ ಈ ಗೆಳತಿ ಮಹಿಳಾ ಮಂಡಳಿ ಏನಿದೆಯೋ ಒಂದು ಒಳ್ಳೆಯ ಹೆಸರಿದೆ ಮೇಡಮ್. ಅದಕ್ಕೆ ಅಧಿಕೃತರಾಗಿರುವಂತಹ ಎಲ್ಲ ಸಂಸ್ಥೆಯ ವಿಭಾಗದ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತಾ, ನನ್ನಂತಹ ಚಿಕ್ಕವನನ್ನು ಕೂಡ, ಯಾಕಂದ್ರೆ ನಾನು ಇನ್ನೂ ಸಾಧಿಸಬೇಕಾದ ತುಂಬಾ ಇದೆ. ನನ್ನ ಕೆಲವು ಉದ್ದೇಶಗಳಿವೆ. ಒಂದು ಗಮಕದ ಉಸಿರಾದ್ರೆ ಮತ್ತೊಂದು ನನ್ನ ಕನಸು ಕೆಲವಿದೆ. ಅದನ್ನ ಸಾಕಾರಗೊಳಿಸಲಿಕ್ಕೆ ಈ ಹಿರಿಯರ ಆಶೀರ್ವಾದ ಬೇಕು. ನನ್ನ ತಂದೆ ತಾಯಿಗಳನ್ನ ಮತ್ತು ನನ್ನ ಮಾರ್ಗದರ್ಶಕರಾದಂತಹ ಗುರುಗಳನ್ನ ನಾನು ಸದಾ ನೆನೆಯುತ್ತಾ ಅವರೆಲ್ಲರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಒಟ್ಟಾರೆ ನಮ್ಮ ಬದುಕು ವಿಶೇಷವಾಗಿರಬೇಕು. ಅದು 10 ಜನಕ್ಕೆ ಉಪಕಾರಿಯಾಗಿರಬೇಕು. ನಾವು ಬಂದ ಹಾದಿಯನ್ನ ನಾವು ಯಾವತ್ತೂ ಮರೆಯೋದು ಬೇಡ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಸುಸಂಪನ್ನಗೊಳಿಸ್ತೇನೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಡಾಕ್ಟರ್ ತುಳಸಿ ರಾಮಚಂದ್ರ ಅವರು ಮೂಲತಃ ವಿಜ್ಞಾನ ಪದವೀಧರೆ, ಕರ್ನಾಟಕ ವಿಶ್ವವಿದ್ಯಾಲಯ. ಮುಂದೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು 2ನೇ ರ್ಯಾಂಕ್ ಮತ್ತು 2 ಚಿನ್ನದ ಪದಕಗಳೊಂದಿಗೆ ಪಡೆದರು. ಭರತನಾಟ್ಯ ವಿದ್ವತ್ ಗ್ರೇಡಿನಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿದರು. ಗುರುಗಳಾದ ತೀರತ್ ರಾಮ್ ಆಜಾದ್ ಮತ್ತು ಶ್ರೀ CR ಆಚಾರ್ ಅವರಿಂದ ಕ್ರಮವಾಗಿ ಕಥಕ್ ಮತ್ತು ಕೂಚಿಪುಡಿ ಶೈಲಿಗಳಲ್ಲಿಯೂ ವಿಶೇಷ ಪರಿಣತಿಯನ್ನು ಪಡೆದರು. 1979ರಲ್ಲಿ ನೃತ್ಯಾರಣ್ಯ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಕೇವಲ 5 ವಿದ್ಯಾರ್ಥಿನಿಯರಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು ಸಾವಿರಾರು ಆಸಕ್ತ ವಿದ್ಯಾರ್ಥಿನಿಯರಿಗೆ ಶಾಸ್ತ್ರೀಯ ನೃತ್ಯ ಹಾಗೂ ಸಂಗೀತಗಳಲ್ಲಿ ಉತ್ತಮ ತರಬೇತಿಯನ್ನು ನೀಡುತ್ತಲಿದೆ. ದೇಶ ವಿದೇಶಗಳಲ್ಲಿ ಡಾಕ್ಟರ್ ತುಳಸಿ ರಾಮಚಂದ್ರನ್ ಅವರು ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಇಲ್ಲಿಯವರೆಗೆ ಪ್ರಾಚೀನ, ಮಧ್ಯಕಾಲಿಕ ಮತ್ತು ಆಧುನಿಕ ಕಾವ್ಯಗಳನ್ನು ಆಧರಿಸಿ 50ಕ್ಕೂ ಹೆಚ್ಚು ನೃತ್ಯ ರೂಪಗಳನ್ನು ಆಯೋಜಿಸಿ ನಿರ್ದೇಶಿಸಿದ್ದಾರೆ. ತಾಯಿ ರಾಜರಾಜೇಶ್ವರಿಯ ಪಾದಗಳಲ್ಲಿ ನೆಲೆಸುತ್ತಾ ಸಾಕ್ಷಾತ್ ಸರಸ್ವತಿಯ ವರಪುತ್ರರಾದಂಥ
ಕುಮಾರವ್ಯಾಸ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಶ್ರೀಯುತ ಕೃಷ್ಣಗಿರಿ ರಾಮಚಂದ್ರರನ್ನು ಪರಿಚಯಿಸುವಂತಹ ಸೌಭಾಗ್ಯ ಈ ದಿನ ನನ್ನ ಪಾಲಿಗೆ ಬಂದಿದೆ. ವೃತ್ತಿಯಿಂದ ಇಂಜಿನಿಯರ್ ಆಗಿರುವ ಇವರು ಮೈಸೂರಿನ ಸರ್ಕಾರಿ ಶಾಲೆ, ಶಾರದಾ ವಿಲಾಸ ಶಾಲೆ, NIE ವಿದ್ಯಾಮಂದಿರಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಪ್ರವೃತ್ತಿಯಿಂದ ಗಮಕ ವಾಚನ, ವ್ಯಾಖ್ಯಾನ ಕಲೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತಾ ಗಮಕ ಪ್ರಿಯರಿಗೆ ರಾಜ್ಯಾದ್ಯಂತ ರಸದೌತಣವನ್ನು ನೀಡುತ್ತಾ ಪ್ರಸಿದ್ಧರಾಗಿದ್ದಾರೆ. ಮೈಸೂರು ಸೇರಿದಂತೆ ರಾಯಚೂರು, KGF ಮುಂತಾದ ಕಡೆಗಳಲ್ಲಿ ಅನೇಕ ಶಿಷ್ಯಂದಿರನ್ನು ಕೂಡ ತಯಾರು ಮಾಡಿದ್ದಾರೆ. ತಂದೆಯವರ ಹಾದಿಯಲ್ಲೇ ಸಾಗುತ್ತಾ ಗಮಕದ ಘಮಲನ್ನು ಎಲ್ಲ ಕಡೆಗಳಲ್ಲೂ ಹರಡುತ್ತಿದ್ದಾರೆ. ಸಂಸ್ಥೆಗಳಿಂದ ಪುರಸ್ಕೃತರಾದ ಶ್ರೀಯುತರು ಗಮಕ ಕಲಾ ಕೌಸ್ತುಭ, ಗಮಕ ಕಂಠೀರವ, ಕಲಾದೀಪ್ತಿ, ಸೇವಾರತ್ನ, ಕಲಾಶ್ರೀ ಎಂಬಿತ್ಯಾದಿ ಬಿರುದುಗಳಿಂದ ಸನ್ಮಾನಿತರಾಗಿದ್ದಾರೆ. ಪ್ರಸಿದ್ಧವಾದ ಕೃಷ್ಣರಾಜನಗರದ ಬಹುಮುಖ ಪ್ರತಿಭೆ ಶ್ರೀಯುತ ಕೃಪಾ ಮಂಜುನಾಥ್ ಕೃಷ್ಣಾಗಿ ರಂಗಭೂಮಿ ಕಲಾವಿದರಾಗಿ ಹಾಗೂ ವ್ಯಾಖ್ಯಾನಕಾರರಾಗಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಮೈಸೂರು ಆಕಾಶವಾಣಿಯಲ್ಲಿ ಹವ್ಯಾಸ ನಿರೂಪಕರಾಗಿ ಮತ್ತು ಕಲಾವಿದರಾಗಿ ಸುಮಾರು 20 ವರ್ಷಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ನೀಡುವ ಹೆಗ್ಗಳಿಕೆ ಇವರದಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆ ಒಳಗೊಂಡಂತೆ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳ ನಿರೂಪಣೆ ಮಾಡಿರುವುದು ಇವರ ಅದ್ಭುತ ಸಾಧನೆ. 2020ರ ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆಯ ಚಂದನ ವಾಹಿನಿಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ವೀಕ್ಷಕ ವಿವರಣೆಯ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ದು ಇವರ ಮತ್ತೊಂದು ಹೆಗ್ಗಳಿಕೆಯಾಗಿದ್ದಾರೆ. ಮುಖ್ಯವಾಗಿ ಸಮರ್ಥ ಕನ್ನಡದ ಪ್ರಶಸ್ತಿ, ಗಮಕ ವ್ಯಾಖ್ಯಾನ ಚತುರ ಪ್ರಶಸ್ತಿ, ನಮ್ಮೂರಿನ ಸಾಧಕ ಪ್ರಶಸ್ತಿ, ಉತ್ತಮ ಶಿಕ್ಷಕ ಪ್ರಶಸ್ತಿ, ಹೊಯ್ಸಳ ಸಾಂಸ್ಕೃತಿಕ ಪ್ರಶಸ್ತಿ, ಗಮಕ ವ್ಯಾಖ್ಯಾನ ಪಟು ಪ್ರಶಸ್ತಿ ಹಾಗೂ 2023ರ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿ ಮತ್ತು ಕುವೆಂಪು ಶಿಕ್ಷಣ ಚೇತನ ಪ್ರಶಸ್ತಿ, 2024ರ ಆದರ್ಶ ಪ್ರತಿಭಾರತ್ನ ಪ್ರಶಸ್ತಿಗಳೊಂದಿಗೆ 10 ಹಲವಾರು ಪುರಸ್ಕಾರಗಳು ಭಾಜನಾಗಿರುವುದು ಇವರ ಸಾಧನೆಯನ್ನು ಕೈಗನ್ನಡಿಯಾಗಿದೆ. ಇದೀಗ ನಮ್ಮ ಗೆಳತಿ ಬಳಗ ಶಾರದಾ ಪ್ರತಿಷ್ಠಾನದಿಂದಲೂ ಸಹ ಆದರ್ಶ ಗುರು ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಸ್ತುತ 2025ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ P. ವೆಂಕಟೇಗೌಡ ಅವರ ಮಾರ್ಗದರ್ಶನದಲ್ಲಿ ಗಮಕ ಕಲೆಯ ಕುರಿತಾಗಿ ಬರೆದ ಸಂಶೋಧನಾ ಗ್ರಂಥ ಕನ್ನಡ ಗಮಕ ಕಲೆ ಸಮಕಾಲೀನ ಅನುಸಂಧಾನ ಎಂಬ ವಿಷಯಕ್ಕೆ ಅತ್ಯುನ್ನತ ಶ್ರೇಣಿಯೊಂದಿಗೆ ಡಾಕ್ಟರೇಟ್ ಪುರಸ್ಕಾರ ಲಭಿಸಿದೆ. ಪತ್ನಿ HP ಉಷಾ ಮಂಜುನಾಥ್ ಅವರೊಂದಿಗೆ KM ಮುಕುಂದ ಉಪಮನ್ಯು ಮತ್ತು KM ಪೂರ್ವಿಕ್ ಉಪಮನ್ಯು ಎಂಬ ಮುದ್ದಾದ ಮಕ್ಕಳನ್ನು ಹೊಂದಿದ್ದಾರೆ. ಇದು ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥ ಟಿ ಪೂರ್ವಿ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂತಹ ಒಂದು ವಿಜ್ಞಾನ ಪುಸ್ತಕವನ್ನು ಇದು ಮಾಡಿದ್ದೇನೆ. ಅದರಿಂದ ಅದನ್ನೇ ಮಕ್ಕಳಿಗೆ ಕೊಡ್ತಾ ಇದ್ದೇನೆ. NIE ಕಾಲೇಜ್ನಲ್ಲಿ PUCಲಿ 98% ತಗೊಂಡಿದ್ರು. ಅವಾಗ ನಾವು ನಿನ್ನೆ ಸನ್ಮಾನ ಮಾಡಿದ್ರು. ಯಾಕೆಂದರೆ ಮತ್ತೆ ಇಂಜಿನಿಯರಿಂಗಲ್ಲೂ NIEನಲ್ಲಿ ಇದ್ದಾರೆ. ಅವನು ಚಂದ್ರಾಯಪಟ್ಟಣದ ನಿಖಿಲ್ ಅಂತ, ನಮ್ಮ ದತ್ತಾತ್ರೇಯ ಅಂತ ಅವರು ಬರಬೇಕಾಗಿತ್ತು. ಅವನು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾನೆ. ಅವನಿಗೂ ಸಹ 2 ಸಂಸ್ಥೆಯಿಂದ ಒಂದು ಪುಟ್ಟ ಪ್ರತಿಭಾ ಪುರಸ್ಕಾರವನ್ನು ಅಂದ್ಕೊಂಡಿದ್ದೀವಿ. ಬನ್ನಿ, ನೀವು ಬನ್ನಿ 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 ಬೇಕು. ಶಾಸ್ತ್ರವನ್ನೋದಿದರೇನು
ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಆರು ಶಾಸ್ತ್ರವನ್ನೋದಿದರೇನು ಆರು ಪುರಾಣವ ಮುಗಿಸಿದರೇನು ಆರು ಶಾಸ್ತ್ರವನ್ನೋದಿದರೇನು ಆರು ಪುರಾಣವ ಮುಗಿಸಿದರೇನು ಮಾರುಗೈಯ ಶ್ರೀ ಪುರಂದರ ವಿಠಲನ ಸೇವೆಯನ್ನು ಸಹ ಮಾಡುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಮಾತಾಡುವಾಗ ಏನಾದ್ರೂ ಅಪ್ಪಿ ತಪ್ಪಿ ಯಾರ ಮನಸ್ಸಿಗಾದ್ರೂ ನೋವಾಗಿದ್ರೆ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಯಾರನ್ನಾದ್ರೂ ನಾನು ಹರ್ಟ್ ಮಾಡಿದ್ರೆ ದಯವಿಟ್ಟು ಇವೆಲ್ಲ ಮನಸ್ಸು ಮಾಡಿ ಕ್ಷಮಿಸ್ಬೇಕು ಅಂತ ಆತ್ಮೀಯವಾಗಿ ಪ್ರೀತಿಯಿಂದ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ಶ್ರೀಮತಿ ಜಯಮ್ಮ ಅವರು ಶಿಕ್ಷಕರು, ಅವ್ರಿಗೂ ಕೂಡ ಇವತ್ತಿನ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ದಯವಿಟ್ಟು ಅವರು ಬರಬೇಕು. ಅವರು ಕೂಡ ಶಿಕ್ಷಕರು, ಅವರು ಕೂಡ ವೇದಿಕೆಗೆ ಬರಬೇಕು. ಬನ್ನಿ ಶಿಕ್ಷಕರೇ, ಹಾರ್ದಿಕ ಶುಭಾಶಯ. ಫೋಟೋ ಮಾಡಿ ಬೇಡ ಈ ಹಾರಾಟಕ್ಕೆಲ್ಲ ಸಾಧ್ಯ ಅವ್ರಿಗೆ ಸನ್ಮಾನ ಮಾಡಲೇಬೇಕು. ನಾವು ಅವ್ರಿಗೆ ಎಷ್ಟು ಬರಲ್ಲ ಕಾಟ ಕೊಡ್ಬೋದು ಅಂತ ನೋಡಿ ಒಂದೊಂದು ದಿವಸ ಒಂದೊಂದು ಸನ್ಮಾನ, ಒಂದೊಂದು ದಿವಸ